ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬರ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಏನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಏನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬರ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಏನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಏನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬರ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಏನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ
ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ. ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ. ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ. ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ. ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ